ಅಧ್ಯಕ್ಷ ಸ್ಥಾನಕ್ಕೆ ಅರ್ಧನಾರೀಶ್ವರರನ್ನ ಹುಡುಕ್ಲಿ ಈ ಮಾತು ಇದಕ್ಕೆ ಸಂಬಂಧಪಟ್ಟಂಗೆ ಶ್ರೀವತ್ಸ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತೃತೀಯ ಲಿಂಗಿಗಳಿಗೆ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವಮಾನ ಮಾಡಿದ್ದಾರೆ. ಮೈಸೂರಿನಲ್ಲಿ ಶ್ರೀವತ್ಸ ಮಾತಾಡಿದ್ದಾರೆ. ಮಾತಾಡೋ ಸಂದರ್ಭದಲ್ಲಿ ಯೋಚನೆ ಮಾಡಿ ಮಾತಾಡೋದನ್ನು ಕಲೀಲಿ. ಈ ರೀತಿಯ ಲಂಗು ಲಗಾಮು ಇಲ್ಲದಂತ ಹೇಳಿಕೆಗಳು ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಖಂಡಿಸ್ತೀವಿ. ಆಯ್ತು, ತೃತೀಯ ಲಿಂಗಿಗಳನ್ನೇ ಮಾಡಿದ್ರು ಕೂಡ ಅಧ್ಯಕ್ಷನಾಗಿ ತಪ್ಪೇನಿದೆ, ಅವ್ರು ಮಾಡಬಾರ್ದಂತ ಎಲ್ಲಾದ್ರೂ ಇದೆಯಾ ಅಂತ ಕೇಳಿದ್ದಾರೆ ಶಾಸಕರು. ಅಲ್ಲ, ಈ ಮಾತು ಒಂದೊಂದ್ಸಲ ತುಟಿ ಮೀರಿದ ಮಾತುಗಳದು. ನಾವು ಅದನ್ನ ಅವರು ಯೋಚನೆ ಮಾಡ್ಬೇಕಲ್ಲ, ಏನ್ ಮಾತಾಡ್ತಿದ್ದೀನಿ ಅಂತ. ನಾಳೆ 100% ಅರ್ಧನಾರು ಇವ್ರು ಈ ತರ ಹೇಳಿದ್ರಿಂದ ತೃತೀಯ ಲಿಂಗಿಗಳನ್ನ ನಾಳೆ ಸ್ಟ್ರೈಕ್ ಮಾಡ್ತಾರೆ. ಅಂದ್ರೆ ಇವ್ರು ಯಾವ್ದಕ್ ಬೆಲೆ ಕೊಡ್ತಿದ್ದಾರೆ? ಹಂಗಾರೆ ಅವ್ರಿಗೆ ಜೀವನ ಇಲ್ವಾ? ಅಕಸ್ಮಾತ್ ನಾವು ತೃತೀಯ ಲಿಂಗಿಗಳನ್ನ ಮಾಡಬಾರ್ದು ಅಂತ ಎಲ್ಲಿದ್ದಾರೆ ಆ ಥರದ ಏನೋ ಬೇರೆ ಏನೋ ಬಾಲಿಶವಾದಂಥ ಹೇಳಿಕೆಯನ್ನು ಕೊಟ್ಟು ಡೈವರ್ಷನ್ಗೆ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪಾರ್ಟಿಲಿ ಯಾರನ್ನು ಮಾಡಬೇಕು ಅನ್ನೋದು ಸಂಘ ಪರಿವಾರ ಜೊತೆ ಕೂತ್ಕೊಂಡು ಮಾಡ್ತಾರೆ. ಒಳ್ಳೆಯ ಅಧ್ಯಕ್ಷರನ್ನು ಕೊಡ್ತಾರೆ. ಹಿಂದಿನಿಂದನೇ ಇತ್ತು ಯಾರು ಅಧ್ಯಕ್ಷರಾಗ್ತಾರೆ ಯಾರು ಅಧ್ಯಕ್ಷ ಅಂತ. ಕಳೆದ ನಾವು 16-17 ಅಧ್ಯಕ್ಷರನ್ನ ಇದೇ ಥರ ಒಳ್ಳೆಯವ್ರನ್ನ ಮಾಡಿದ್ದೀವಿ. ಸದ್ಯದಲ್ಲೇ ಒಳ್ಳೆಯ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಬರ್ತಾರೆ. ಇನ್ನು ಬಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ಗಳು. ಬಿಕೆ ಹರಿಪ್ರಸಾದ್ ಏನಾದರೂ ಮಾತಾಡ್ತಾರೆ ಅಂತಂದ್ರೆ ಮುಂದೆ ಯಾರು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೆ ಯಾರನ್ನಾದ್ರೂ ಅರ್ಧನಾರೀಶ್ವರರನ್ನ ಹುಡುಕ್ಲಿ, ಇದು ಬಿಕೆ ಹರಿಪ್ರಸಾದ್ ಅವರ ಮಾತು. 2 ವರ್ಷ ಆಯಿತು ಅಧ್ಯಕ್ಷರನ್ನ ಮಾಡಿಲ್ಲ ಇವರು. ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಕ್ಕೆ ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅರ್ಧನಾರೀಶ್ವರರನ್ನ ಹುಡುಕಿದ್ರು ಕೂಡ ಸಂತೋಷವೇ. ವಿಜಯೇಂದ್ರ ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆಗೆ ಹರಿಪ್ರಸಾದ್ ಕೊಟ್ಟಂತ ತಿರುಗೇಟಿದೆ. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ. ಮತ್ತು BJP ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ, ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು, ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಭಾಳ ಸಂತೋಷ. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ. ಮತ್ತು BJP ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ, ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು, ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಭಾಳ ಸಂತೋಷ. ಅಶೋಕ ಮತ್ತು ವಿಜೇಂದ್ರ ಅವರ ಕುರ್ಚಿಗಳನ್ನ ಉಳಿಸ್ಕೊಳ್ಳಿ. ಮತ್ತು BJP ಕೂಡ ಲಾಸ್ಟ್ ಅನ್ನೋದು ಗೊತ್ತಿದೆ, ಅದಕ್ಕೆ 2 ವರ್ಷ ಆದ್ರೂ ಅವರ ಅಧ್ಯಕ್ಷರ ಕೇಂದ್ರದಲ್ಲಿ ಮಾಡಿಲ್ಲ. ಮಹಿಳೆಯರನ್ನ ಹುಡುಕ್ತಾ ಇದ್ದಾರೆ. ಅದ್ರ ಬದಲು ಯಾರಾದರೂ ಇವ್ರನ್ನ ಹುಡುಕ್ಬೋದು, ಅರ್ಧನಾರೀಶ್ವರಗಳನ್ನ ಹುಡುಕಿದ್ರೂ ಭಾಳ ಸಂತೋಷ.